ಹಾಯ್ ಹಲೋ ಎವ್ರಿವನ್. ಈ ವಿಡಿಯೋದಲ್ಲಿ ನಿಮಗೆ ಇವತ್ತು ಕೂದಲು ಉದುರುವ ಸಮಸ್ಯೆಗೆ ಪರಿಹಾರವನ್ನು ನಮ್ಮ ಶ್ರೀಮತಿಯವರು ಕಂಡುಹಿಡಿದಿದ್ದಾರೆ. ಆ ಒಂದು ಪರಿಹಾರ ಏನಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಬನ್ನಿ ಅದು ಯಾವುದಂತ ನೋಡೋಣ. ನೋಡಿ ಫ್ರೆಂಡ್ಸ್, ನನಗೆ ಫಸ್ಟಿಂದನೂ ತಲೆ ಮೇಲಿರೋ ಕೂದಲು ಸ್ವಲ್ಪ ಕಡಿಮೆನೇ ಇದ್ದಾವೆ. ಆಮೇಲೆ ನೀವು ಫಸ್ಟ್ ಹಚ್ಕೊಂಡು ಪ್ರಯೋಗ ಮಾಡಿಬಿಟ್ಟು ಆಮೇಲೆ ನೀವು ನಮಗೆ ಹೇಳಿ ಅಂತ ಹೇಳಿ ಕಾಮೆಂಟೆಲ್ಲ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ನನಗೆ ಯಾವುದೇ ಔಷಧಿಗಳನ್ನ ಹಚ್ಕೊಂಡು ರೂಢಿ ಇಲ್ಲ, ವಿಗ್ಗು ಕೂಡ ಹಾಕೊಳ್ಳಲ್ಲ, ಏನೂ ಇಲ್ಲ. ನಾನು ಹೀಗೆ ಇರೋದಕ್ಕೆ ತುಂಬ ಇಷ್ಟಪಡ್ತೀನಿ. ಹೆಣ್ಮಕ್ಳು ಬೇಕಾದರೆ ನೀವು ಹಚ್ಕೋಬೋದು, ಕೂದಲು ಚೆನ್ನಾಗಿ ಬೆಳಿತವೆ ಅಲ್ವಾ. ನಿನ್ನ ತಲೆಯಲ್ಲಿ ಫಸ್ಟಿಗೆ ಕೂದಲ ಕಡಿಮೆ ಇದ್ವು ಕಣ್ರಿ. ಕೂದಲು ಇದ್ದು ಕಡೆ ನೀನೇ ಕಂಡಿಲ್ಲ ಅಷ್ಟಾವು. ಇಲ್ಲಪ್ಪ, ನಾನೇನು ಟೋಕನ್ ಹಾಕ್ಕೊಂಡಿದ್ದೇನೆ ಅವಾಗ. ನನ್ನ ಟೋಕನ್ ನಾನೇನು ಹಾಕ್ಕೊಂಡಿಲ್ಲ. ತುಂಬಾ ಇದು ಕೂದಲು ಇವಾಗ ಬರ್ತಾ ತುಂಬಾ ಉದುರೋಗ್ಬಿಟ್ಟದವೆ. ಇದಕ್ಕೇನೋ ಒಂದು ಔಷಧಿ ಕರೀಲಿಯಪ್ಪ. ಟೋಕನ್ ಅಲ್ಲ, ಟೋಪನ್. ಟೋಪಿ ಅಂತ ಕರೀತಾರೆ. ವಿಗ್. ಹಾಂ, ಅದಕ್ಕೆಂದ್ರೆ ಒಂದು ಔಷಧಿ ಕರೀಬೇಕು ಅಲ್ಲ. ನಮ್ಮ ಶ್ರೀಮತಿಯವ್ರದ್ದು ತಲೆ ಮೇಲೆ ಕೂದಲು ತುಂಬಾ ಚೆನ್ನಾಗಿದ್ವು. ಇವಾಗಿನ ನೀರಿನ ಒಂದು ಮಿಸ್ಟೇಕಿಂದ ಸ್ವಲ್ಪ ಉದುರೋಗ್ಬಿಟ್ಟಿದ್ದಾವೆ. ಅವ್ರಿಗೋಸ್ಕರ ಇದನ್ನು ಮಾಡ್ಕೊಂಡಿದ್ದಾರೆ. ನನಗೂ ಹಚ್ಕೊ ಅಂತ ಹೇಳ್ತಾರೆ, ಆದರೆ ನನಗೆ ಯಾವುದೇ ಕಾರಣಕ್ಕೂ ಹಚ್ಕೊಳ್ಳೋದಕ್ಕೆ ಇಷ್ಟನೇ ಆಗೋದಿಲ್ಲ. ನನಗೆ ಹಚ್ಕೊಂಡ್ಮೇಲೆ ಪೂರ್ತಿಯಾಗಿ ಕಡಿಮೆ ಆಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ಒಂದು ಈರುಳ್ಳಿ ತಗೊಂಡು ಚೆನ್ನಾಗಿ ಈ ಥರ ಕಟ್ ಮಾಡಿಕೊಂಡು, ಹಾಗೆ ಹಸಿ ಶುಂಠಿ ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು, ನಾನು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಇನ್ನು ಸ್ವಲ್ಪ ಇಟ್ಕೊಂಡು ಈರುಳ್ಳಿ, ಹಸಿ ಶುಂಠಿ, ಹಾಗೆ ಅಗಸೆ ಬೀಜ ಹಾಕ್ಕೊತಾರೆ. ಅಗಸೆ ಬೀಜದ್ದು ಪೌಡ್ರ್ ಇತ್ತು ನನ್ನ ಹತ್ರ, ಅದು ಪೌಡ್ರ್ ತೊಗೊಂಡಿದ್ದೀನಿ. ಹಾಗೆ ದಾಸವಾಳ ಎಲೆ, ದಾಸವಾಳ ಹೂವು, ಮೆಹಂದಿ ಸೊಪ್ಪು. ಇದು ಆಪ್ಷನಲ್ ಫ್ರೆಂಡ್ಸ್, ಹಾಕ್ಕೊಂಡ್ರೆ ಹಾಕ್ಕೋಬೋದು, ಬಿಟ್ಟರೆ ಬಿಡ್ಬೋದು. ಇದು ಮತ್ತು ಇದು ಹಸಿ ಶುಂಠಿ, ಅಗಸೆ ಬೀಜ ಪೌಡ್ರು, ಈರುಳ್ಳಿ. ಹಾಗೆ ನೈಟು ನಾನು ನೆನೆಸಿ ಇಟ್ಕೊಂಡಿದ್ದೀನಿ ಮೆಂತ್ಯ ಹಾಕ್ಕೊಂಡು ಚೆನ್ನಾಗಿ ಸಣ್ಣಗೆ ರುಬ್ಕೊಂಡು, ಹಾಗೆ ಇದು ಕೊತ್ತಂಬರಿ ಸೊಪ್ಪು. ಇದೇನಿದು ಮಸಾಲ ಥರ ಹಾಕ್ಕೊತಿದ್ದಾರೆ ಅಂತ ಅಂದ್ಕೋಬೇಡಿ, ಇದು ತುಂಬ ಒಳ್ಳೆಯದು. ಕೂದಲು ಉದುರೋದಕ್ಕೆ 100% ಇದು ಎಫೆಕ್ಟ್ ಆಗೇ ಆಗುತ್ತೆ. ನೀವು ನಿಮ್ಮ ಮನೆಯಲ್ಲಿ ಸ್ವಲ್ಪ ಟ್ರೈ ಮಾಡಿ, ಒಂದು ಸಲ ಟ್ರೈ ಮಾಡಿರಿ. ಬುಡಕ್ಕೆ ಹಚ್ಕೋಬೇಕು. ಬುಡಕ್ಕೆ ನೋಡಿ ಫ್ರೆಂಡ್ಸ್, ಈ ರೀತಿ ಕೂದಲಿಗೆ ಕ್ಲೀನಾಗಿ ಅಂಟ್ಕೊಳ್ಳೋ ರೀತಿ ಹಚ್ಕೋಬೇಕು. ನೀವು ಒಬ್ರು ಹಚ್ಚಾರಿದ್ರೆ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಹಚ್ಕೊಳ್ಳೋಣಮ್ಮೆ. ನಾನು ಎಷ್ಟು ಸರಿ ಮಾಡಿದ್ರು ನೀವು ಹಚ್ಕೊಳ್ಳೋದಿಲ್ಲ. ಬೇಡ ಕಣ, ನನಗೆ ಹಿಂಗಿದ್ರೆ ನನಗೆ ಬೆಸ್ಟ್. ಯಾಕಂತ ನೀವೇನು ಹಚ್ಕೊಳ್ಳಲ್ಲ, ಇರೋ ಸ್ವಲ್ಪ ದಿನ ಇರೋವಷ್ಟು ಇರಲಿ, ಕೂದಲು ಹೋಗೋಷ್ಟು ಹೋಗಲಿ. ನೀವೇ ಚೆನ್ನಾಗಿರ್ರಿ. ನಾವು ಚೆನ್ನಾಗಿರೋದು, ನೀವು ಚೆನ್ನಾಗಿರ್ಬೇಕಲ್ಲ. ನೀವು ಹಚ್ಕೊಳ್ಳಲ್ಲಪ್ಪ, ನೀವು ಎಷ್ಟು ಸರಿ ಮಾಡಿದ್ರು ಹಚ್ಕೊಳ್ಳಲ್ಲ. ಹೆಣ್ಮಕ್ಳು ಕೂದಲ ಬಗ್ಗೆ ನೀವು ತುಂಬಾ ಕಾಳಜಿ ವಹಿಸ್ತೀರಾ, ಅದಕ್ಕೆ ನಿಮಗೆಲ್ಲ ಬೇಕು ಈ ಥರ ಎಲ್ಲ. ನಾನು ಜಾಸ್ತಿ ಹಚ್ಕೊಳ್ಳಲ್ಲ. ಗಂಡ್ಮಕ್ಳು ಅಷ್ಟೊಂದು ಏನು ತಲೆ ಕೆಡ್ಸೋಕ್ಕೆ ಹೋಗೋದಿಲ್ಲ. ಇಲ್ಲ, ಈ ರೀತಿ ಯಾವಾಗಾದ್ರೂ ಒಂದು ಟೈಮ್. ಇದು 3ನೇ ಸಲ ಮಾಡ್ತಾ ಇರೋದು ನಾನು ಅಷ್ಟೇ. ಹೌದಾ? ಏನೋ ನಮ್ಮ ಇವರಿಗೆ ಹೇಳೋಣ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಹಚ್ಕೊಂತಿದ್ದಿಲ್ಲ ನಾನು. ಇವಾಗ ನೋಡಿ ಫ್ರೆಂಡ್ಸ್, ಈ ಥರ ಹಚ್ಕೊಂಡು ಕ್ಲೀನಾಗಿ ಮಸಾಜ್ ಮಾಡ್ಕೊಳ್ಳೋ ಥರ ಈ ಥರ ಮಾಡಿದರೆ ಅದು ಮಾಡಿರೋದೆಲ್ಲ ಹಂಚ್ಕೊಳ್ಳುತ್ತೆ ಕೂದಲಿಗೆ. 1 ಅವರ್ ಬಿಟ್ಟು ಸ್ನಾನ ಮಾಡಿದರೆ ಸಾಕು. ಓಕೆ ಫ್ರೆಂಡ್ಸ್, ಇವಾಗ ಎಲ್ಲ ಡ್ರೈ ಆಗಿದೆ ನೋಡಿ, ರಟ್ಟು ಥರ ಒಣಕೊಂಡಿದೆ. ಈ ದಿನದಲ್ಲಿ ಹಚ್ಕೋಬೇಕು ಅಂದರೆ ಇದನ್ನು ಮೆಹಂದಿ ಸೊಪ್ಪು ಹಾಕ್ಬಾರ್ದು ಫ್ರೆಂಡ್ಸ್. ಮೆಹಂದಿ ಸೊಪ್ಪು ಹಾಕಿದರೆ ತುಂಬ ಕೋಲ್ಡ್ ಆಗಿಬಿಡುತ್ತೆ. ಓಕೆ, ದಾಸವಾಳ, ಮೆಂತೆ, ಹಾಗೆ ಇದು ಈರುಳ್ಳಿ, ಶುಂಠಿ ಮತ್ತು
ಏನದು ಅಗಸೆ ಬೀಜ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಬಿಟ್ಟು ಹಚ್ಕೊಳ್ಳಿ. ಮೆಹಂದಿ ಸೊಪ್ಪು ಬೇಡ ಈ ದಿನದಲ್ಲಿ, ತುಂಬ ಕೋಲ್ಡ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಷ್ಟು ಹೇರು ಫುಲ್ಲು ಹೇರು ಹೋಗಿರೋದು ನಮ್ಮದು, ಎಷ್ಟೊಂದು ಹೋಗಿದೆ, ತುಂಬ ಹೇರ್ ಹೋಗಿದೆ. ಈಗ ಹಚ್ಚಿದ ಮೇಲೆ ನನಗೆ ಫುಲ್ ಕಡಿಮೆ ಆಗಿರೋದು. ನೋಡಿ ಎಷ್ಟು ಹೇರ್ ಹೋಗಿದೆ. ಅದೆಲ್ಲ ಹಂಗೆ ಇಟ್ಟಿದ್ದೀನಿ ನಾನು. 6 ಮಂತ್ ಬ್ಯಾಕ್ ಹೋಗಿರೋದು ಇದು ಹೇರು, ಎಷ್ಟೊಂದು ಹೋಗಿದೆ ಹೇರು. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಮನೇಲಿ ಹಚ್ಚಿ ನೋಡಿ ಒಂದು ಟೈಮು. ಓಕೆ ಫ್ರೆಂಡ್ಸ್, ಇವಾಗ ಆಯಿತು. ನೋಡಿ ಫ್ರೆಂಡ್ಸ್, ಅಗಸೆ ಬೀಜ ಹಾಕಿದರೆ ಈ ರೀತಿ ಒಂಥರ ಶೈನ್ ಬರುತ್ತೆ ಹೇರು. ನೋಡಿ, ಮನೆಯಲ್ಲಿ ಏನಿರುತ್ತೋ ಅದು ಇಂಗ್ರೀಡಿಯೆಂಟ್ಸು. ಇದು ಕೊತ್ತಂಬರಿ ಆಯಿತು, ಹಸಿ ಶುಂಠಿ, ಹಾಗೆ ದೊಡ್ಡ ಪತ್ರೆ ಎಲೆ ಬರುತ್ತಲ್ಲ, ಅದನ್ನು ಕೂಡ ಹಾಕ್ಕೋಬೋದು ಫ್ರೆಂಡ್ಸ್. ಚೆನ್ನಾಗಿ ಮನೆಯಲ್ಲಿ ಇರೋಂಥ ಐಟಮ್ಸ್ ಯೂಸ್ ಮಾಡಿಬಿಟ್ಟು ನಾವು ಯೂಸ್ ಮಾಡಬೇಕು ಅಂತ ಅಂದ್ಕೊತೀನಿ. ಆಚೆ ಕಡೆ ಎಣ್ಣೆ ತಂದು ಆ ಎಣ್ಣೆ ಈ ಎಣ್ಣೆ ಕೂದಲು ಉದುರುತ್ತೆ ಅಂತ ಹೇಳಿ ಹಚ್ಕೊಳಕ್ಕಿಂತ ಇದು ಮನೆಯಲ್ಲಿ ಮಾಡಿ ಈ ರೀತಿ ಹಚ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ನೀವು ಟ್ರೈ ಮಾಡಿ ಮನೆಯಲ್ಲಿ, ಹಾಗೆ ನೋಡಿರಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ. ಹಾಗೆ ನೀವು ಹಚ್ಕೊಂಡ್ಬಿಟ್ಟು ಹೇಗಿದೆ, ನಿಮಗೆ ಹೇಗೆ ಅನ್ನಿಸ್ತು, ಕಡಿಮೆ ಆಗಿದೆಯೋ ಹೇರ್ ಗ್ರೋತ್ ಆಗಿದೆಯೋ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ ಬಾಯ್ ಫ್ರೆಂಡ್ಸ್, ಬಾಯ್.